ಏನ್ ಸರೋಜಕ್ಕ ಇಷ್ಟು ದೂರ ಬಂದಿದ್ಯಾ? ಕೋಳಿ ಏನಾಗಿತ್ತು, ಸವಿತಾ ಹಂಗಂದ್ಲು, ಮಂಜುಳಿ ಮನೆ ಕೋಳಿ ಏನಿಗೆ ಔಷಧಿ ಐತೆ ಇಸ್ಕೋ ಹೋಗು ಅಂತ. ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆ ಟೈಮಿಗೆ ಬಂದೆ ನೋಡು. ನೆನ್ನೆ ಅಷ್ಟೇ ಆಗ್ತೆ ನಾನು, ಖಾಲಿ ಆಯ್ತೆಲ್ಲ. ಇವಾಗ ಬೇಕು ಅಂದ್ರೂ ಇಲ್ಲ. ಇವನು ಶರತ್ತು ಸಿಟಿಗೆ ಹೋದಾಗ ತರ್ಸ್ಕೋಬೇಕಷ್ಟೇ. ಹೂವಾ ಸರಿ ಹೋಯ್ತು ಬಿಡಿ. ಈಗ ನಾನು ಇಲ್ಲೈತೆ ಅಂತ ಬಂದಲ್ಲ. ಅದೇನ್ ಮಾಡ್ಬೇಡ, ಒಂಚೂರು ಲೆಕ್ಕಿ ಸೊಪ್ಪು ಇಲ್ವಾ ಮನೆ ಹತ್ರ? ಲೆಕ್ಕಿ ಸೊಪ್ಪು ಕೆಂಡದಲ್ಲಿ ಸುಟ್ಬಿಟ್ಟು ಹೊಗೆ ಕೊಡು. ಹೋಗ್ಲಿಲ್ಲ ಅಂದ್ರೆ ಕೇಳು, 1 3 ದಿನ ಮಾಡು. ಈ ಔಷಧಿಗಿನ್ಲು ಅದೇ ಸರಿ. ಲೆಕ್ಕಿ ಸೊಪ್ಪೆ ನಾವು ಅವಾಗೆಲ್ಲ ಆಗ್ತಾ ಇದ್ದಿದ್ದು. ಕೆಂಡಕ್ಕೆ ಹಾಕೊಂಡು ಸುಟ್ಬಿಟ್ಟು ಹೊಗೆ ಕೊಡು ಸುತ್ತಲು. ಇನ್ನೇ ಮಾಡೋದು, ಅದೇ ಮಾಡ್ತೀನಿ. ಲೆಕ್ಕಿ ಸೊಪ್ಪೆ ಐತಲ್ಲ, ಬೇಲಿ ಸುತ್ತ ಬರೀ ಲೆಕ್ಕಿ ಸೊಪ್ಪೆ ಹಾಕೊಂಡಿರೋದು ನಾವು. ಅಯ್ಯೋ ಕೋಳಿ ಏನಾದ್ರೆ ಕೋಳಿ ಸಾಕೋದು ಸಾಕು, ಮೊಟ್ಟೆ ತಿನ್ನೋದು ಸಾಕು. ಮೊಕ ತಿಕ್ಕ ಎಲ್ಲ ಕೆರ್ಕೋಬೇಕಾಯ್ತದೆ ಕೋಳಿ ಏನಾದ. ನಮ್ಮನೇಲಿ ಅದೇ ಆಗಿರೋದೀಗ. ಏನಿದು ಅರಿತದೆ ಸಣ್ಣ ಸಣ್ಣ ಹುಳ ಅಂತ ನೋಡೋದು ಕೋಳಿ ಏನು ಅಪ್ಪೋ ಹೆಂಗಾಗಿತ್ತು ಗೊತ್ತಿದೆ. ಎಲ್ಲ ಕೆರ್ಕೊಂಡ್ ಕೂತಿದೀವಿ ಮನೇಲಿ. ಕೋಳಿ ಪಿಳ್ಳೆ ಒಳ್ಳೆ ಚೆನ್ನಾಗಿತ್ತು ಕಣೆ. ಇದಾ ಎಲ್ಲ ಮಾರ್ಬಿಟ್ಟು ನೆನ್ನೆ ಸಂತೆಗೆ ಹೋಗ್ಬಿಟ್ಟು ಪಿಳ್ಳೆಗಳು ಮಾತ್ರ ಇಟ್ಕೊಂಡಿದ್ದೀವಿ. ಒಂದು ಹೂಂಜ ನೆನ್ನೆ ಕುಯ್ಕೊಂಡು, ಯಾಕೋ ಹುಷಾರಿಲ್ದಂಗಿತ್ತು, ಕುಯ್ಕೊಂಡು ತಿಂದು. ನಮ್ಮ ಮನಗಂತೂ ನಾಟಿ ಕೋಳಿ ಸಾರು ಅಂದ್ರೆ ಹೊಸಿ ಇಷ್ಟ ಅಲ್ಲ. ಅದು ಈ ಬೇಕಾದ್ರೆ ವಾರ ಇಡೀ ಮಾಡ್ಕೊಡು, ಕುಡಿತಾನೆ. ಒಂದು ಲೋಟಕ್ಕೆ ಹಾಕೊಂತಾನೆ, ಬೆಣ್ಣೆ ಹಾಕತಾನೆ, ಕುಡಿತಾನೆ ಒಳ್ಳೆ ಚಪ್ಪರ್ಸ್ಕೊಂಡು ಅಂತ. ನಾವು ಅಷ್ಟೇ. ಮತ್ತೆ ಚಿಕ್ಕವರಿದ್ದಾಗ ನಾಟಿ ಕೋಳಿ ಸಾರು ಹಿಂಗ್ ಕೈಲೆಲ್ಲ ಇಳಿದು ಹೋಗೋದು, ಅಲ್ಲಿಂದ ನೆಕ್ಕತ್ತಿದ್ದು ಎಷ್ಟು ರುಚಿಯಾಗಿರೋದು ಗೊತ್ತಾ. ಇವಾಗ ಅದೇನೇನ ಹಾಕಿ ಮಾಡ್ತಿರಲ್ಲ ಆ ತರ ಅಲ್ಲ. ಆವಾಗ ಏನಿತ್ತೋ ಅದನ್ನೇ ಹಾಕಿ ಮಾಡೋದು. ನೀವು ಒಂದಿಲ್ಲ ಅಂದ್ರೂ ಅಂಗಡಿ ಕೊಡ್ತಿರಲ್ಲವ. ಈಗ ಏನಾದ್ರು ಒಂದು ವಸ್ತಿಲ್ಲ ಅಂದ್ರೆ ಆಗಂಗಲ್ಲ. ನಮ್ಮ ಅವ್ವ ಮಾಡೋದು ಏನ್ ಇಡೀ ರೋಡೇ ಗಮ್ ಅನ್ನೋದು. ಇದೇನಿದು ಸೊಪ್ಪು ತರಕಾರಿ ಎಲ್ಲ ಹಾಕೊಂಡು ಹಿಂಗೈತೆ ಏನಿದು? ನಮ್ಮ ಶರತ ಸಿಟಿಗೆ ಹೋಗಿದ್ನಂತೆ, ಅದೇನೋ ವೆಜ್ ಸಲಾಡು ಅಂತಾರಂತೆ ತಂದ್ಕೊಟ್ಟ. ಅಯ್ಯೋ ಹೆಂಗೈತೆ ಗೊತ್ತಾಕದು, ಒಳ್ಳೆ ಹಸಿ ತರಕಾರಿ, ಅದೇನೋ ಗೊಣ್ಣೆ ಥರ ಮಧ್ಯದಲ್ಲಿ ಎಲ್ಲ ಹಾಕಿ ಅದೇನೋ ಮಾಡೋದಂತಪ್ಪ. ಈ ಅಪ್ಪ ಈ ಸಿಟಿ ಅವಕ್ಕಂತೂ ಏನು ಕೊಟ್ಟರು ತಿಂತಾರಲ್ಲಕ್ಕ. ಅಯ್ಯೋ ನಮ್ಮ ಮನೂ ಅಷ್ಟೇ ಕಣೆ. ಮೊನ್ನೆ ಅದೇನ ಬಿಜಾನ ಏನದು ಹೇಳ್ತಾರಲ್ಲಪ್ಪ. ಪಿಜ್ಜಾ ಅಕ್ಕ, ಪಿಜ್ಜಾ ಅಲ್ಲ, ಪಿಜ್ಜಾ ಅಂತ ಕೇಳ್ಬಿಟ್ಟು ಹೋಗಿ ಪಿಜ್ಜಾ. ಅದು ಅದೇ ಏನದು ಪಿಜ್ಜಾನ, ಅದನ್ನ ತಂದವನೆ. ಅದೇನು ಹಿಂಗೆ ಹೇಳಿದ್ರೆ, ಬಾಯಿಗೆ ಹಾಕೊಂಡು ಹಿಂಗೆ ಹೇಳಿದ್ರೆ ನೂಲ್ ತರ ಬರೋದು. ಇದು ನಮ್ಮ ಅರಸಿನ ಮೇಣ ಬರಲ್ವಾ, ಆ ತರ ಚಪ್ಪರ್ಸ್ಕೊಂಡು ತಿಂತಾರೆ. ಭಾಳ ವಿಶೇಷ ಅಂತಿನ್ನ. ತಗೊಂಬಾರ ಒಂದಿನ ನಾನು ತಿನ್ಬೇಕು ಅಂದಿದ್ದೆ, ತಗೊಂಬಂದಿದ್ದ. ನಮಗೇನು ಹೇಳು, ಮುದ್ದೆ, ಸೊಪ್ಪು ಸಾರು, ಬಸ್ಸಾರು, ಉಪ್ಸಾರು ಎಷ್ಟು ಚೆನ್ನಾಗಿರ್ತದೆ. ಏನು ಅಸಹ್ಯ ಅನ್ಸಲ್ಲ. ಇವೇನು ಆಳು ಮೂಳು ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಲ್ಲಪ್ಪ ಅದು. ಹಲೋ ಮನು, ಇಲ್ಲಿ ಇಲ್ಲ ಅಂತೆ ಕಣ. ಮನೆ ಹತ್ರ ಕೋಳಿ ಏನದು ಔಷಧಿ. ನೀನು ಪ್ಯಾಟೆಗೆ ಹೋದ್ರೆ ಹಂಗೆ ತಗೊಂಬಂದ್ಬಿಡು, ಮರಿಬೇಡ. ಇರೋ ಒಂದು ನಿಮಿಷಕ್ಕೆ ಹೇಳ್ತೀನಿ ಯಾವಂದಿಂತ. ಎಲೆ ಮಂಡಿ ಬಸಣ್ಣ ಇಲ್ವಾ? ಬಸಣ್ಣನ ಅಂಗಡಿ ಪಕ್ಕನೇ ಮೆಡಿಕಲ್ ಶಾಪ್ ಐತೆ ನೋಡು, ಅಲ್ಲೇ ಸಿಗ್ತದೆ. ಅದೇ ಮನು, ಎಲೆ ಮಂಡಿ ಬಸಣ್ಣ ಮೊನ್ನೆ ಮದುವೆಗೆ ಹೋಗಿದ್ದಲ್ಲನು. ಅಲ್ಲೇ ಪಕ್ಕದ ಅವ್ರ ಪಕ್ಕದ ಅಂಗಡಿ ಮೆಡಿಕಲ್ ಶಾಪ್ ಅಂತ ನೋಡು, ಅಲ್ಲೇ ಸಿಗ್ತದೆ, ಮರಿಬೇಡ. ಮತ್ತೆ ಕೆರ್ಕೊಂಡು ಕೂರ್ಬೇಕಾಯ್ತದ ನೋಡು, ವಾರ ಇಡಿ ನೀವೇ. ತತ್ತನಂತೆ ಅವನೇ ಹೇಳಿದ್ದೀನಿ. ಕಣಿ ಹೇಳ್ತೀನಮ್ಮ, ಕಣಿ. ಕಣಿ ಹೇಳೋರು ಬಂದವಳಕ್ಕ. ಒಂದು 10 ರೂಪಾಯಿ ಕೊಟ್ಟು ಕಳಿಸು. ಸರಿ ಇರಲ್ಲ ಅವರು, ಯಾವ್ಯಾವೋ ಏನೋ ಯಾರು ಗೊತ್ತು. ನೀನು ದುಡ್ಡು ಕೊಡಬೇಡ, ನಿನ್ ದುಡ್ಡನ್ನ ನೀನೇ ಇಟ್ಕೋ. ನಾನು ಹೇಳಿದ್ದು ಸರಿ ಅಂದ್ರೆ ಸರಿ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಮನೇಲಿ ಭಾರಿ ಕಷ್ಟ ಕಾಣ್ತೈತೆ. ದುಡ್ಡು ನಿಂತಲ್ಲಿ ನಿಂತಿಲ್ಲ, ಲಕ್ಷ್ಮಿ ಕುಡ್ತಿಲ್ಲ. ಇದು ನಿಜ ಅಂದ್ರೆ ನಿಜ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಅಯ್ಯೋ ನಿಜ ಅಕ್ಕ, ಅವಳು ಹೇಳ್ತಿರೋದು. ಬೆಳಿಗಷ್ಟೇ ನಾನು ಹೇಳ್ದೆ. ಹಂಗಾರೆ ಕೇಳಿಸು, ಮತ್ತೆ ಚೆನ್ನಾಗಿ ಹೇಳ್ತಾಳೇನೋ ಯಾರು ಗೊತ್ತು. ಕರಿ, ನಾನು ಒಂಚೂರು ಕೇಳ್ತೀನಿ. ಬರಮ್ಮ ಹೇಳು, ಅದೇನು ಹೇಳ್ತೀಯ? ನಾನು ಹೇಳಿದ್ದು ನಿಜ ಅಂದ್ರೆ ನಿಜ ಅನ್ನು, ಸುಳ್ಳು ಅಂದ್ರೆ ಸುಳ್ಳನ್ನು. ನನ್ನ ತಾಯಿ ಲಕ್ಷ್ಮಿ ಕೂತವಳೆ. ನಾನು ನಿನಗೆ ನಿಜಾನೇ ನುಡಿತಿದ್ದೀನಿ. ನಾವು ಸುಮ್ಮನೆ ಬರೋರಿಲ್ಲ. ಲಕ್ಷ್ಮಿನೇ ಈ ಮನೆನ ತೋರಿಸ್ಕೊಟ್ಟಿದ್ದಾಳೆ. ಅಕ್ಕ ನೀನ್ ಕೈ ಇತ್ತ. ಕಣಿ ಹೇಳ್ತೀನಮ್ಮ, ಕಣಿ. ನಿಮ್ಮ ಮನೆಯಾಗೆ ಭಾಳ ಕಷ್ಟ ಇದೆ. ನೀನು ನಂಬಿದವರು ನಿನಗೆ ಮೋಸ ಮಾಡಿಬಿಟ್ರು. ನಾನು ಹೇಳ್ತಿರೋದು ನಿಜ ತಾನೇ? ಹೌದು. ನನ್ನ ಫ್ರೆಂಡು ಸಂಘದಲ್ಲಿ 20,000 ಕೊಡು ಅಂತಂದ್ಲು. ಕೊಡಿಸ್ದೆ. ಕೊಟ್ಟಾದ್ಮೇಲೆ 1 ರೂಪಾಯಿನೂ ಕೊಡ್ದಂಗೆ ಮೋಸ ಮಾಡಿಬಿಟ್ಲು ನನಗೆ. ಅವ್ರ ಮನೆಯಾಗೆ ಸುಖ ಇಲ್ಲ, ಗಂಡನ ಮನೆಯಾಗೆ ನೆಮ್ಮದಿ ಇಲ್ಲ. ನಾನು ಹೇಳ್ತಿರೋದು ನಿಜ ಅಂದ್ರೆ ನಿಜ ಅನ್ನು, ಸುಳ್ಳು ಅಂದ್ರೆ ಸುಳ್ಳು ಅನ್ನು. ಹೌದು. ತವ್ರ ಮನೇಲಿ ಇರೋಣ ಅಂತ 2 ದಿನ ಹೋದ್ರೆ ನಮ್ಮ ಅತ್ತಿಗೆದಿರೋ ಮುಖ ಊದಿಸ್ಕೋತಾರೆ. ಅದಕ್ಕೆ ನಾನು ಹೋಗೋದೇ ಇಲ್ಲ. ನನ್ನ ಗಂಡನೂ ಅಷ್ಟೇ, ಬೇರೆ ಸೋಮಾರಿ. ಆದ್ರೆ ಈಗ ನೋಡು, ಮುಂದಿನ ಯುಗಾದಿಲಿ ನಿನಗೆ ಲಕ್ಷ್ಮೀ ತಾಯಿ ಒಲ್ದು ಬರ್ತಾಳೆ. ಆದ್ರೆ ನಾನು ಹೇಳಿದ್ದೊಂದು ಪರಿಹಾರ ನೀನ್ ಮಾಡ್ಬೇಕು. ಏನ್ ಮಾಡ್ಬೇಕು? ಮಾಡ್ತೀನಿ ನಾನು. ನಾನೀಗ ಒಂದು ದಾರ ನಿನ್ಗೆ ಮಂತ್ರಿಸಿ ಕೊಡ್ತೀನಿ. ಈ ದಾರನ 3 ಅಮಾಸೆ ಬರುತ್ತೆ ಯುಗಾದಿ ಒಳಗೆ. ಈ 3 ಅಮಾಸೆಲಿ ನೀನು ಮನೆ ಸುತ್ತಿ ದೇವ್ರ ಮನೆಗೆ ತಗೊಂಡೋಗಿ ಇಡ್ಬೇಕು. ಮನೆ ಸುತ್ತಿ 7 ಗಂಟ್ಲಿಗೆ ಹಾಕ್ಬಿಡ್ಬೇಕು. ಮಾಡ್ತೀನಿ. ಆಮೇಲೆ ನೋಡು, ನಿನ್ನನ್ನ ಯಾರು ಹಿಡಿದು ನಿಲ್ಸಕ್ಕಾಗಲ್ಲ, ಆ ಮಟ್ಟಿಗೆ ಬೆಳಿತೀಯ ನೀನು. ಹೌದಾ? ನೀವು ಹೇಳ್ತಿರೋದು ನಿಜಾನ? ಇದು ನಾನು ನುಡಿತಿರೋದಲ್ಲ, ನನ್ನ ನಾಲ್ಗೆ ಹಾಗೆ ಲಕ್ಷ್ಮೀ ತಾಯಿ ಕೂತು ನುಡಿತಾವಳೆ. ಸರಿ, ಹಾಗಾದ್ರೆ ದಾರ ಕೊಡಿ. ಆ ದಾರಕ್ಕೆ 200 ರೂಪಾಯಿ ಆಗುತ್ತೆ. 200 ರೂಪಾಯಿ ಕೊಟ್ಬಿಟ್ಟು ಇಸ್ಕೊ. ಓಹೋ, ಈಗ ಬಂದ್ಲು ಪಾಯಿಂಟಿಗೆ ಇವಳು. ಅಯ್ಯೋ, 200 ರೂಪಾಯಿನಾ?
ಅಷ್ಟೊಂದು ದುಡ್ಡು ಇಲ್ವಲ್ಲ ನನ್ನ ಹತ್ರ. ಒಳ್ಳೇದಾಗಬೇಕು ಅಂದರೆ ಮಾಡು, ಇಲ್ಲ ಅಂದರೆ ಬೇಡ, ಹೋಯ್ತೀನಿ. ಮತ್ತೆ ಇದೇ ದರಿದ್ರ ಜೊತೆ ಜೀವನ ಮಾಡು. ಇಲ್ಲ ತರ್ತೀನಿ ರೀ, ಇಲ್ಲೇ ಕೂತೀರಿ. ತಾಂಬ ತಾಳಿ ಮೊಟ್ಟೆ ಮಾರಿ ದುಡ್ಡು ಇಟ್ಕೊಂಡಿದ್ದೆ. ಏನು ಯೋಚನೆ ಮಾಡಬೇಡ, ಇನ್ನೂ 100 ಮೊಟ್ಟೆ ಮಾರಂಗೈತೆ ನೀನು. ಅಯ್ಯಯ್ಯೋ, ಇವೆಲ್ಲ ನೋಡಕ್ಕ ಭಗವಂತ ಇನ್ನೂ ಇಟ್ಟಿದ್ಯಾ ನನ್ನ. ಅದಕ್ಕೆ ಮುಖ ಉಫ್ ಅಂತ ಇಟ್ಕೊಂಡಿದ್ಯಾ? ನಗ್ನಗ್ತಾ ಇರು, ಲಕ್ಷ್ಮಿ ಬರ್ತಾಳೆ ಇನ್ಮೇಲೆ ನಿನ್ ಮುಖದಲ್ಲಿ. ಹಂಗಿರು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ. ಓಹೋ, ಭಾರೀ ಲಕ್ಷ್ಮಿ ಕಲೆ ಆಗೈತಿ ಮುಖದಾಗ. ಯವಿ ಇನ್ನೇನು ಲಕ್ಷ್ಮಿ ಬರೋದ್ರೊಳವಳೆ, ಆದ್ರೆ ಏನು ಅಂತ ತಿಳಿತೈತೆ. ನಾನು ಹೇಳಿದ್ ನಿಜ ಅಂದ್ರೆ ನಿಜ ಅನ್ನು, ಸುಳ್ಳಾದ್ರೆ ಸುಳ್ಳು ಅನ್ನು. ಅಯ್ಯೋ, ನೀವ್ ಹೇಳ್ತೀರ 100ಕ್ಕೆ 100 ನಿಜ. ಬ್ಯಾಂಕ್ ಲೋನು ಹಳೆ 3 ವರ್ಷದಿಂದ ಮಾಡ್ತಾನೆ ಇದ್ದೀವಿ, ಆದ್ರೆ ಇನ್ನೂ ಬರ್ತಿಲ್ಲ. ಬರುತ್ತೆ ಅಂತವ್ರೆ, ಆದ್ರೆ ಬರ್ತಿಲ್ಲ. ಅಯ್ಯೋ, ನಿನಗ್ ಬರ್ದೆ ಇನ್ಯಾರಿಗೆ ಬರುತ್ತೆ? ನಿನಗೂ ಒಂದು ದಾರತ್ ಕೊಡ್ತೀನಿ ತಗೋ. ನೀನು ತಲೆಗೆ 3 ಸುತ್ತು ಮನೇಲಿರೋ ಜನಕ್ಕೆಲ್ಲ 3 ಸುತ್ತು ಸುತ್ತಿ ಅದನ್ನ ಥೂ ಅಂತ ಅಂದ್ಬಿಟ್ಟು ಹೊರಗೆ ತಂದಾಕಿ ಸುಟ್ಟಾಕ್ಬಿಡು. ಓಹೋ, ಕೂತಲ್ಲೇ 400 ರೂಪಾಯಿ ಮಾಡ್ಕೊತವಳೆ ಬುದ್ಧಿವಂತೆ. ಅಯ್ಯೋ, ಫಸ್ಟ್ ಕೊಡಿ ತಗೋ. ಇವತ್ತು ನಿನ್ ಮನೆಗೆ ಲಕ್ಷ್ಮಿ ಬಂತು ಅನ್ಕೋ, ಹೋಗು ಖುಷಿಯಾಗಿರು. ಕಣಿ ಹೇಳ್ತೀನಮ್ಮ, ಕಣಿ. ಅಲ್ಲ, ನಿಮ್ಗೇನು ಬುದ್ಧಿ ಇಲ್ವಾ? ಎಲ್ಲರ ಮನೇಲೂ ಕಷ್ಟ ಇರುತ್ತೆ, ಹಂಗನ್ಬಿಟ್ಟು ಅವಳು ನಿಜ ಹೇಳಿದ್ಲು ಅಂದ್ಬಿಟ್ಟು ಅದನ್ನೇ ಇದು ಮಾಡ್ಕೊಳ್ಳೋದ? ಅಯ್ಯೋ ಸುಮ್ಮನಿರಿ, ನಿಮ್ಗೇನು ಗೊತ್ತು? ಅವಳು ನಿಜನೇ ಹೇಳೋಗಿದ್ದು, ಏನು ಸುಳ್ಳು ಹೇಳಿಲ್ಲ. ಅವಳು ಅಂದಿದ್ದು ಅಷ್ಟೂ ನಿಜನೇ. ಹೌದು, ನನಗೂ ಅಷ್ಟೇ. ಅವಳು ಹೇಳಿದ್ದು ಅಷ್ಟೂ ನಿಜ ಅನಿಸ್ತು. ಎಲ್ಲರೂ ಹಂಗೆ ಅನ್ನೋದ್ ಕಡೆ ನನ್ನ ಮುಖ ನೋಡಿದ್ರೆ ಲಕ್ಷ್ಮಿ ಕಲೆ ಅಂತ. ಏನೋ ಅಕ್ಕ, ಬನ್ನಿ, ಒಟ್ಟಿನಲ್ಲಿ ಎಲ್ಲ ಒಳ್ಳೇದೇ ಆಗುತ್ತೆ. ನನಗಂತೂ ಖುಷಿ ಆಯ್ತು, ಇನ್ನೇನು ಲಕ್ಷ್ಮಿ ಬರ್ತಾಳೆ ನಮ್ಮ ಮನೆಗೆ ಅಂತ. ಆದ್ರೂ ಯುಗಾದಿ ಒಳಗೆ ಒಂದೇ ಅಮಾಸೆ ಬರೋದಲ್ವಾ? ಅದೇ 3 ಅಮಾಸೆ ಅಂದ್ರು. ಅವಳು ಏನೋ ಹೇಳ್ಬೇಕಿತ್ತು, ಹೇಳೋದ್ಲು. 10 ನಿಮಿಷದಲ್ಲೇ 400 ರೂಪಾಯಿ ದುಡ್ಕೊಂಡ್ಲು. ಅವಳು ಬುದ್ಧಿವಂತಲ್ಲ, ನೀವು ಬುದ್ಧಿವಂತಲ್ಲ? ಹೇಳಿ ನೋಡೋಣ. ನೀವು ಸುಮ್ಮನೆ ಈ ಕೋಳಿ ಸಾಕೊಂಡು ಹಿಂಗೆಲ್ಲ ಕಷ್ಟಪಡೋಕ್ಕಿಂತ ನೀವು ಒಂದು 4 ಮನೆಗೆ ಹೋಗಿ ಕಣಿ ಹಿಡಿದು ಭಾಳ ಚೆನ್ನಾಗಿರೋದು. ಓಹೋ, ಅದೇಕಪ್ಪ ಹಂಗಂತೀಯ? ನಿಂಗೆ ತಿಂದಿದ್ದು ಜಾಸ್ತಿ ಆಯ್ತು ಅನ್ಸ್ತದೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀನಿ. ನಾನು ಹೋಯ್ತೀನಿ, ಕೆಲಸ ಐತೆ. ಓ, ಏನ್ ಹಿಂಗವ ಈ ಕಡೆ? ಅದ್ಯಾಕೋ ನೋಡಿದ್ರು ಮಾತಾಡ್ಸ್ತಾನೆ ಕೂತಿದ್ಯಾ? ಅಯ್ಯೋ, ಕೇಳಿದ್ನಲ್ಲ ತಾಯಿ ಇವಾಗಷ್ಟೇ, ಇದೇನ್ ನಿಂಗವ ಈ ಕಡೆ ಅಂತ. ಯಾಕೆ ಬಂದೆ ಅಂದ? ವಾ, ಕಿವಿ ಹೊರಟೋದಂಗದೆ. ಮನೆ ಹತ್ರ ಕೂತ್ಕೊಂಡಿದ್ನಲ್ಲ, ಬೇಜಾರಾಯ್ತು, ಅದಕ್ಕೆ ಬಂದೆ. ಓಲಿ ಬಿಡು. ಓ, ಕಿವಿ ಕೇಳ್ತಿಲ್ಲ ನಿಂಗೆ? ಜೋರಾಗಿ ಹೇಳ್ಬೇಕಾ? ಅಯ್ಯೋ, ನಿನ್ಗೆ ಕಿವಿ ಕೇಳ್ತಿಲ್ಲ, ನೀನ್ ನನಗೆ ಹೇಳ್ತಿದ್ಯಲ್ಲ. ಓ, ಡಾಕ್ಟರ್ ಹತ್ರ ಹೋಗಕ್ ನಾಚಿಕೆ ಅಂತ? ಹೋಗು, ನಿನ್ನೆ ನಿನ್ನ ಹುಡುಗನ ವಯಸ್ಸಾಗಿದ್ಮೇಲೆ ಕಿವಿ ಕೇಳಲ್ಲ, ವಯಸ್ಸಿರೋರ್ಗೆ ಕೇಳಲ್ಲ ಇವಾಗ. ಹೋಗು, ಏನಾಗಲ್ಲ. ಅಯ್ಯೋ, ಏನಾದಿದ್ರೆ ನನ್ನ ಜೊತೆ ಹೇಳ್ಕೊ ನೀನು. ಬೇಜಾರು ಮಾಡ್ಕೋಬೇಡ, ನಾನು ಕೇಳ್ತೀನಿ, ನೀನು ಹೇಳ್ಕೊ ನನ್ನ ಹತ್ರ. ನಿನಗೆ ಹೇಳ್ಬೇಕಾಗಿದೆ, ನಿನ್ಗೆ ಹೇಳೇ ಸತ್ತೋಗಿರ್ತೀನಿ ನಾನು. ತಿಂಡಿ ತಿಂದ? ಏನು ತಿಂದೆ? ದೋಸೆ ಮಾಡಿದ್ಲು, ತಿಂದೆ. ನೋಡು, ಇದೇ ಮಾಡೋದು ನೀವು. ತಿಂಡಿ ಬೇಗ ತಿನ್ಬೇಕು, ಇಷ್ಟೊತ್ತವರೆಗೂ ಇರಬಾರ್ದು. ತಿನ್ನಕ್ಕೆ ನಿಂಗೆ ರೋಗ ಇರೋ. ಬರ್ತೀನಿ, ತೋಟದ ಹತ್ರ ಹೋಗ್ಬೇಕು. ಹೋಗವ ತಾಯಿ ಫಸ್ಟು. ಎಲ್ಲ ಹುಚ್ಚರು ಸಂತೆ ಮಕ್ಕಳನ್ನು ಸ್ವಲ್ಪ ಹೊತ್ತು ಆರಾಮಾಗಿ. ಸ್ವಲ್ಪ ಹೊತ್ತು ಮಲ್ಗೋಣ ಅಂದ್ರೆ ಈ ಕಾಗೆ ಬೇರೆ ಕಾಕ ಅಂತದಲ್ಲ. ಹೋಗ್ ಒಂಚೂರು ಕಾಗೆ ಓಡ್ಸ ಕಡೆ. ಕಾಗೆ ಓಡ್ಸೋಣ? ನೋಡಿ, ನಿಮ್ಮ ಅವ್ವ ಬಂದಿರ್ಬೇಕು. ನೀನು ಯಾವಾಗಲೂ ಮಲಗದೆ ಕೇವ. ಇನ್ನೇನು ಕುಣಿಯೋಣ? ಕುಣಿಯಪ್ಪ. ಹೆಂಗ್ ಕುಣಿಯೋದು ಹೇಳ್ಕೊಡು, ಕುಣಿತೀನಿ. ಡನ್ 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 ಡಣಕ ಡುಮ್ 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 ಡುಮ್. ಏನೋ ಉಚ್ಕಿ ಚಿಡ್ದೈತೆ ನಿನ್ಗೆ. ಹೆಂಗೆ ಅಮ್ಮ ಹೇಳೋಳಲ್ಲ ಲಕ್ಷ್ಮಿ ಬರ್ತಾಳೆ ಅಂತ, ಅದಕ್ಕೆ ಜಾಲಿ ಜಾಲಿ ಇನ್ಮೇಲೆ.